ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂತ್ಯಕಾಲದ ಸೂಚನೆಯನ್ನು ಕುರಿತು ಹೇಳಿದಾಗ ಆತನು ಭೂಕಂಪವನ್ನು ಕುರಿತಾಗಲಿ, ಬರಗಾಲವನ್ನು ಕುರಿತಾಗಲಿ, ಹಿಂಸೆಯನ್ನು ಕುರಿತಾಗಲಿ, ಯುದ್ಧಗಳನ್ನು ಕುರಿತಾಗಲಿ ಮೊದಲು ಹೇಳಲಿಲ್ಲ. ಆತನು ಅಂತ್ಯಕಾಲದ ಕುರಿತಾಗಿ ಮೊದಲು ಹೇಳಿದ ಸೂಚನೆ ಏನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಈ ದಿನಗಳಲ್ಲಿ ಎಲ್ಲೇ ನೋಡಿದರೂ ಕ್ರೈಸ್ತರ ಮಧ್ಯದಲ್ಲಿ ಬಹಳ ಮೋಸಗಳು, ಬಹಳ ವಂಚನೆಗಳು ನಡೆಯುತ್ತಾ ಇವೆ. ಹೊಸ ವರ್ಷ ಆರಂಭವಾಗುವ ಸಮಯದಲ್ಲಿ ಅನೇಕ ಸುಳ್ಳುಗಾರರು ತನ್ನನ್ನು ಪ್ರವಾದಿಗಳು ಎಂದು ಹೇಳಿಕೊಂಡು ಸುಳ್ಳಾದ ಪ್ರವಾದನೆಗಳನ್ನು ಹೇಳಿಕೊಂಡು ಜನರನ್ನು ಮೋಸಗೊಳಿಸುತ್ತಿದ್ದಾರೆ. ದಯವಿಟ್ಟು ಅಂಥ ಸುಳ್ಳು ಪ್ರವಾದಿಗಳ ಮಾತುಗಳನ್ನು ಕೇಳಬೇಡಿರಿ. ಅವರನ್ನು ಹುಡುಕಿಕೊಂಡು ಹೋಗಬೇಡಿರಿ. ಅವರ ಮೋಸಕ್ಕೆ ಒಳಗಾಗಬೇಡಿರಿ. ಈ ಸುಳ್ಳು ಪ್ರವಾದಿಗಳು ಪ್ರತಿ ವರ್ಷದ ಆರಂಭದಲ್ಲಿ ದೇವರು ಈ ವರ್ಷದಲ್ಲಿ ಆಗುವುದನ್ನು ನನಗೆ ತಿಳಿಸಿದ್ದಾರೆ, ದೇವರು ನನಗೆ ದರ್ಶನ ತೋರಿಸಿದ್ದಾರೆ ಎಂದು ಹೇಳಿ ಜನರನ್ನು ವಂಚಿಸಿ ಮೋಸಗೊಳಿಸುತ್ತಿದ್ದಾರೆ. ಅವರಿಗೆ ಜನರ ಮೇಲೆ ಸ್ವಲ್ಪವೂ ಪ್ರೀತಿ ಇಲ್ಲ. ಹೇಗಾದರೂ ಜನರಿಂದ ಹಣವನ್ನು ಪಡೆಯುವುದಕ್ಕಾಗಿ ಈ ರೀತಿಯಾಗಿ ಮೋಸ ಮಾಡಿ ಸುಳ್ಳು ಪ್ರವಾದನೆಗಳನ್ನು ಹೇಳುತ್ತಾರೆ. ನಮ್ಮ ಎಲ್ಲರಿಗೂ ಸಹ ತಿಳಿದಂತ ವಿಷಯ, 2020ರಲ್ಲಿ ಕೊರೋನಾ ಎಂಬ ಭಯಂಕರವಾದ ವ್ಯಾಧಿ ಬಂತು. ಲಕ್ಷಾಂತರ ಜನರು ಸತ್ತರು. ಎಷ್ಟೋ ತಿಂಗಳ ಕಾಲ ಚರ್ಚಿಗಳು ಮುಚ್ಚಲ್ಪಟ್ಟಿತು. ಆದರೆ ಪ್ರವಾದಿಗಳೆಂದು ಕೊಚ್ಚಿಕೊಳ್ಳುವ ಹಣದಾಸೆಯುಳ್ಳ ಈ ಸುಳ್ಳು ಬೋಧಕರುಗಳಲ್ಲಿ ಒಬ್ಬನಾದರೂ ಕೊರೋನಾದ ಬಗ್ಗೆ ಪ್ರವಾದನೆ ಹೇಳಲಿಲ್ಲ. ಅಷ್ಟು ಮಾತ್ರವಲ್ಲದೆ 2023 ವರ್ಷದ ಆರಂಭದಲ್ಲಿಯೇ ಅತಿ ದೊಡ್ಡ ಭೂಕಂಪವು ಟರ್ಕಿ ದೇಶದಲ್ಲಿ ಆಯಿತು. ಹೆಚ್ಚು ಕಡಿಮೆ 59,000ದಿಂದ 64,000 ಜನರವರೆಗೂ ಸತ್ತರು ಎಂಬ ವರದಿಯೂ ಸಹ ಬಂತು. ಆದರೆ ತಾವು ಪ್ರವಾದಿಗಳು, ದೇವ ಸೇವಕರುಗಳು ಎಂದು ಕೊಚ್ಚಿಕೊಳ್ಳುವ ಈ ಸುಳ್ಳು ಬೋಧಕರುಗಳಲ್ಲಿ ಒಬ್ಬನಾದರೂ ಟರ್ಕಿ ದೇಶದ ಭೂಕಂಪವನ್ನು ಕುರಿತು ಪ್ರವಾದನೆ ಹೇಳಲಿಲ್ಲ. ಅವರು ಹೇಳುವಂತ ಪ್ರವಾದನೆಗಳು ಹೇಗಿರುತ್ತೆ ಎಂಬುದಾಗಿ ನೋಡುವುದಾದರೆ, ಈ ವರ್ಷ ದೊಡ್ಡ ಭೂಕಂಪಗಳು ಬರುತ್ತದೆ, ಈ ವರ್ಷ ಅನೇಕ ಜನರು ಸಾಯುತ್ತಾರೆ, ಈ ವರ್ಷ ಹಾಗಾಗುತ್ತದೆ ಹೀಗಾಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಆದರೆ ನಡೆಯುವ ಘಟನೆಯನ್ನು ಒಬ್ಬರು ಸಹ ಹೇಳಲಿಲ್ಲ. ಇನ್ನು ದುಃಖಕರವಾದ ವಿಷಯ ಏನೆಂದರೆ, ಅನೇಕ ವಿಶ್ವಾಸಿಗಳು ಈ ಸುಳ್ಳು ಬೋಧಕರುಗಳನ್ನು, ಅಂದರೆ ಪ್ರವಾದನೆಯ ಹೆಸರಿನಲ್ಲಿ ಕನಿ ಹೇಳುವ ಜ್ಯೋತಿಷ್ಯಗಾರರ ಬಳಿಯಲ್ಲಿ ಹೋಗಿ ನಮ್ಮ ಕುಟುಂಬದ ವಿಷಯದಲ್ಲಿ ಪ್ರವಾದನೆ ಹೇಳಿ ಎಂಬುದಾಗಿ ಕೇಳಿ ತಾವೇ ಮೋಸದ ಬಲೆಯಲ್ಲಿ ಬೀಳುತ್ತಾರೆ. ದಯವಿಟ್ಟು ಇಂತಹ ಸುಳ್ಳು ಬೋಧಕರಿಂದ, ಸುಳ್ಳು ಪ್ರವಾದಿಗಳಿಂದ ಓಡಿ ಹೋಗಿರಿ. ಅವರ ಮಾತುಗಳನ್ನು ಸ್ವಲ್ಪವೂ ಕೇಳಬೇಡಿ. ದಯವಿಟ್ಟು ಬೈಬಲನ್ನು ಓದಿ. ನೀವು ಬೈಬಲನ್ನು ಓದದೆ ಹೋದರೆ ನೀವು ಮೋಸ ಹೋಗುವುದಕ್ಕೆ ಯೋಗ್ಯರೇ. ನೀವು ಮೋಸ ಹೋಗಬಾರದೆಂದರೆ ಬೈಬಲನ್ನು ಓದಿರಿ. ನಮ್ಮ ದೇವರು ಯಾರೆಂದು ತಿಳಿದುಕೊಳ್ಳಿರಿ. ದೇವರ ಮೇಲೆ ಆಧಾರ ಪಡಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನು ನಂಬಿಗಸ್ತನಾದ ದೇವರು. ಯೇಸು ಕ್ರಿಸ್ತನು ಮಾತ್ರವೇ ನಿಮ್ಮ ಭವಿಷ್ಯತ್ತನ್ನು ಬಲ್ಲಾತನು. 2025ನೇ ವರ್ಷದಲ್ಲಿ ಏನೆಲ್ಲಾ ನಡೆಯುತ್ತದೆ ಎಂದು ಯೇಸು ಕ್ರಿಸ್ತನಿಗೆ ಮಾತ್ರವೇ ಗೊತ್ತು. ಯೇಸು ಕ್ರಿಸ್ತನ ಹೊರತು ಬೇರೆ ಯಾವ ಮನುಷ್ಯನಿಗಾಗಲಿ ದೇವದೂತರಿಗಳಿಗಾಗಲಿ 2025ರಲ್ಲಿ ಏನು ನಡೆಯುತ್ತದೆ ಎಂಬುದಾಗಿ ಗೊತ್ತಿಲ್ಲ. ನಮ್ಮ ದೇವರು ನಮ್ಮ ತಂದೆಯಾಗಿದ್ದಾರೆ. 2025ನೇ ವರ್ಷದಲ್ಲಿ ಯಾವಾಗಲೂ ಎಲ್ಲಾ ಸಮಯದಲ್ಲೂ ಆತನ ಮೇಲೆಯೇ ಆಧಾರ ಪಡೋಣ. ಯೇಸು ಸ್ವಾಮಿ ಹೇಳಿದರು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂಬುದಾಗಿ. ಮತ್ತೆ ಯೇಸು ಸ್ವಾಮಿ ಹೇಳಿದ ಮಾತು, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸಗಳು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. 2025 ವರ್ಷ ಪೂರ ಯೇಸು ಕ್ರಿಸ್ತನು ನಮ್ಮ ಜೊತೆ ಇರುವನು. ಆತನು ನಡೆಸುವನು. ದೇವರು ನಂಬಿಗಸ್ತನು. ಆತನು ಹೇಳಿದ್ದಾನೆ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ. ದೇವರು ನಮ್ಮನ್ನು ನಡೆಸುವ ಆತನು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.